ವೃಂದಾವನ ಕಾಡು ಮೈಚ ಜಯದೇವ್ಜಿ ರವರ ಒಂದು ಕನಸು. ಹೀಗೆ 2015ರಲ್ಲಿ ಒಂದು ಬಾರಿ ನನಗೆ ಅವರು ದೂರವಾಣಿ ಕರೆ ಮಾಡಿದ್ರು. ನೋಡಪ್ಪ, ಅಷ್ಟು ಜಾಗ ಇದೆ, ಅದ್ರಲ್ಲಿ ನಾವೊಂದು ಒಳ್ಳೆಯ ವೃಂದಾವನವನ್ನು ಸೃಷ್ಟಿ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ಮಾಡ್ಬೋದು ಅಂತ ನನ್ನ ಕಲ್ಪನೆಯನ್ನು ಅವ್ರ ಮುಂದೆ ಇಟ್ಟೆ. ಅದರಂತೆ ಸುಮಾರು 3,000 ಗಿಡಗಳನ್ನು 2017 ಜುಲೈನಲ್ಲಿ ನೆಡಲಾಯಿತು. ಮಾವು, ಎಳ್ಳಿ, ಬೆಟ್ಟದ ನೆಲ್ಲಿ, ಬೇಲೀಫು, ಚೆರಿ, ಹಾಗೆ ಆಲ, ಅರಳಿ, ಹತ್ತಿ, ಮತ್ತಿ, ಈ ರೀತಿಯ ಸಾಕಷ್ಟು ಗಿಡಗಳನ್ನು ಹಾಕ್ತಾ ಬಂದ್ವಿ. ಈ ಜಾಗದಲ್ಲಿ ಬೇವು ಒಂದಷ್ಟು ಬೆಳೀತಾ ಇತ್ತು, ಶ್ರೀಗಂಧ ಒಂದಷ್ಟು ಬೆಳೀತಾ ಇತ್ತು ನ್ಯಾಚುರಲ್. ಅದು ಬಿಟ್ಟರೆ ಹೊಂಗೆ ಒಂದಷ್ಟು ಬೆಳೀತಾ ಇತ್ತು. ಅವುಗಳನ್ನೆಲ್ಲ ನ್ಯಾಚುರಲ್ಲಾಗಿ ಉಳಿಸ್ಕೊಂಡು ಕಾಡನ್ನು ಯಾವುದೇ ರೀತಿಯ ಸ್ಥಳವನ್ನು ಬದಲಾವಣೆ ಮಾಡದೆ, ಈ ಇಂಗ್ಲೀಷಲ್ಲಿ ಕಾಂಟೂರ್ ಅಂತ ಹೇಳ್ತಾರೆ, ಆ ಕಾಂಟೂರ್ ಪ್ರಕಾರವಾಗಿ ಒಂದು ಗಿಡಗಳನ್ನು ಹಾಕಬೇಕು ಅನ್ನೋ ಒಂದು ಯೋಜನೆ ಮಾಡಿ 5 ವರ್ಷಗಳಿಗೋಸ್ಕರ ಅದಕ್ಕೊಂದು ಡ್ರಿಪ್ ಇರಿಗೇಷನ್ನು, ಅದಕ್ಕೆ ಸಾವಯವ ಜೀವಾಮೃತ ಎಲ್ಲ ಮಾಡಿ ಈ ಡ್ರಿಪ್ ಇರಿಗೇಷನ್ ಮುಖಾಂತರ ಆ ಗಿಡಗಳಿಗೆ ಪ್ರತಿನಿತ್ಯ ನೀಡುವಂಥ ಒಂದು ಕಾರ್ಯ ಇಲ್ಲಿ ಮಾಡ್ತಾಯಿದ್ವಿ. ನಾನಾ ರೀತಿಯ ಹಣ್ಣಿನ ಗಿಡಗಳನ್ನು ಹಾಕಿದ್ವಿ. ಕಾರಣ ಏನು ಅಂತಂದರೆ ಪಶು, ಪಕ್ಷಿ, ಪ್ರಾಣಿ ಎಲ್ಲದಕ್ಕೂ ಆಹಾರ ಆಗ್ಬೋದು. ಆ ರೀತಿಯ ಒಂದು ಯೋಜನೆಯನ್ನು ಮಾಡಿ ಈ ಗಿಡಗಳನ್ನು ನೆಡ್ತಾ ಬಂದು ಈ ವೃಂದಾವನ ಕಾಡಿನಿಂದ ಒಂದು ಉಪಯೋಗ ಏನಾಯಿತು ಅಂದರೆ, ನಮಗೆ ಇಲ್ಲಿ ಸಾಕಷ್ಟು ಮಣ್ಣು ಸವಕಲಾಗ್ತಾಯಿತ್ತು. ಮಣ್ಣಿನ ಫಲವತ್ತತೆ ಇರಲಿಲ್ಲ. ನಾವು ಗೊಬ್ಬರ ಏನು ಗೋ ಆಧಾರಿತ ಕೃಷಿಯನ್ನೇ ಇಲ್ಲಿ ಅವಲಂಬಿಸಿದ್ದರಿಂದ, ಗೋವುಗಳನ್ನು ಇಲ್ಲಿ ಮೇಯಲಿಕ್ಕೆ ಬಿಡ್ತಾ ಇದ್ದರಿಂದ ನಮಗೆ ಈ ಮಣ್ಣು ಫಲವತ್ತತೆ ಕಾಣಿಸ್ತಾ ಬಂತು. ಇವತ್ತು ನೀವೇನು ನೋಡ್ತಾ ಇದ್ದೀರಾ, ಯಾವುದೇ ಕೆಮಿಕಲ್ಸನ್ನು ಬಳಸದೆ ಕೇವಲ ಸಗಣಿ ಮತ್ತು ಗೋಮೂತ್ರ ಮತ್ತು ನ್ಯಾಚುರಲಾಗಿ ಸಿಗುವಂಥ ಬೇವಿನ ಎಣ್ಣೆ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಈ ರೀತಿಯ ಪದಾರ್ಥಗಳನ್ನು ಉಪಯೋಗಿಸಿ ನಾವು ಈ ವೃಂದಾವನವನ್ನು ಮಾಡ್ತಾ ಬಂದಿದ್ವಿ. ಬೇರೆ ಬೇರೆ ಕಂಪನಿಗಳ ಸಹಭಾಗಿತ್ವ ಮತ್ತು ಜನರ ಸಹಭಾಗಿತ್ವದಿಂದ ಸುಮಾರು 16,000 ಗಿಡಗಳನ್ನು ಇಲ್ಲಿ ನಾವು ನೆಡ್ತಾ ಬಂದ್ವಿ. ಇನ್ನೂ ನೆಡೋದಿದೆ. ಸುಮಾರು 21,000 ಗಿಡಗಳನ್ನು ಇಲ್ಲಿ ನೆಡಬೇಕು ಅಂತ. ಅದಕ್ಕೆ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ನಮಗೆ ಒಂದು ಪ್ಲ್ಯಾನನ್ನು ಕೊಟ್ಟರು. ಮಹಾವನ, ಶ್ರೀವನ, ನವಗ್ರಹವನ, ಈ ರೀತಿಯ ವನಗಳನ್ನು ನೀವು ಮಾಡಬೇಕು. ಅಲ್ಲಿ ಅದಕ್ಕೊಂದು ಶಕ್ತಿ ಉದ್ಭವ ಆಗುತ್ತೆ. ನಿಜವಾಗಲೂ ನೀವು ಇಲ್ಲಿಗೆ ಬಂದಾಗ ಇದರ ಒಂದು ಆನಂದವನ್ನು ನೀವು ತಗೋಬೋದು. ಈ ವೃಂದಾವನದಲ್ಲಿ ನೀವು ಒಂದು ಬಾರಿ ನಡೆದು ಹೋದರೆ, ನಡ್ಕೊಂಡು ಈ ವೃಂದಾವನದಲ್ಲಿ ನಡೆದು ಹೋದರೆ ನಿಮ್ಮ ದೇಹದಲ್ಲಿ ಚೈತನ್ಯ ಶಕ್ತಿ ಉದ್ಭವ ಆಗುತ್ತೆ. ಆ ಚೈತನ್ಯ ಶಕ್ತಿಯಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊ. ಆ ರೀತಿಯ ಒಂದು ಈ ವನವನ್ನು 2016ರಿಂದ ಪ್ರಾರಂಭವಾಗಿ ಈಗಲೂ ನಡೆಸ್ಕೊಂಡು ಬಂದಿದ್ದೀವಿ. ಈಗೂ ನೆಡ್ತಾ ಇದ್ದೀವಿ. ನೆಡ್ತಾ ಇರೋದ್ರಿಂದ ನಮಗೂ ಆನಂದ ಸಿಗ್ತಾ ಇದೆ. ನಮ್ಮ ಸಹಭಾಗಿತ್ವದಲ್ಲಿ ಬರ್ತಾ ಇದ್ದಂಥ ಬೇರೆ ಬೇರೆ ಕಂಪನಿಯ ಕಾರ್ಯಕರ್ತರಿಗೆ ಮತ್ತು ಬೇರೆ ಸಾರ್ವಜನಿಕರಿಗೂ ಇದರ ಒಂದು ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡ್ತಾ ಬಂದೆ. ಕಂಪಾರ್ಟ್ಮೆಂಟಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟೆ. ಈ ಮಹಾವನ ಒಳಗಡೆಗೆ ಯಾರಿಗೂ ಹೋಗೋದಕ್ಕೆ ಅವಕಾಶ ಇಲ್ಲ. ಇಟ್ ಈಸ್ ಎಂಟೈರ್ಲಿ ಟೋಟಲಿ, ಅಂದರೆ ಅಲ್ಲಿ ಪ್ರಾಣಿ ಪಕ್ಷಿಗಳು ತಮ್ಮ ಸಂಪರ್ಕದಲ್ಲಿ ನಿರ್ಭಯವಾಗಿ ಇರಬೇಕು. ಸೊ ತಪೋವನ ಅಂದರೆ ಇನ್ನೊಂದು ಕಾನ್ಸೆಪ್ಟ್ ಏನಂತಂದರೆ, ನಾವು ಹೋಗ್ಬೋದು, ಅಲ್ಲಿ ಇರ್ತಕ್ಕಂಥ ಜೈವಿಕ ವ್ಯವಸ್ಥೆಗಳ ಜೊತೆಲಿ ಒಂದು ಅಂಬಿಕಲ್ ಕನೆಕ್ಷನ್, ಒಕ್ಕಲು ಸಂಬಂಧಗಳನ್ನು ಬೆಳೆಸ್ಕೋಬೇಕು. ಹಾಗೆಯೇ ಶ್ರೀವನ ಅಂದ ತಕ್ಷಣ ನಮಗೇನಾದರೂ ಮಾನಿಟ್ರಿ ಬೆನಿಫಿಟ್ ಬೇಕಲ್ಲ. ಈಗ ದನಗಳಿದ್ದಾವೆ, ಅಲ್ಲಿ ರಾಶಿಗಳಿದ್ದಾವೆ, ಅದಕ್ಕೆ ಸೊಪ್ಪು ಬೇಕು, ಹುಲ್ಲು ಬೇಕು, ಇನ್ನೊಂದು ಬೇಕು, ಹಣ್ಣುಗಳು ಬೇಕು, ಎಲ್ಲನೂ ಅಲ್ಲಿ ಕೂಡ ಒಂದು ಈ ರೀತಿ ಈ 3 ಕಾನ್ಸೆಪ್ಟಲ್ಲಿ ಶ್ರೀವನ, ತಪೋವನ, ಮಹಾವನ ಅಂತ ಅದು ಮಾಡಿದ್ದೀನಿ.